ನಿನ್ನೆಯ ವಿಧಾನಸಭೆ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳೇ ಆಗಲಿಲ್ಲ. ಆ ಕಡೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು, ಈ ಕಡೆ ಕಾಂಗ್ರೆಸ್ನವರು ಕೂಗಾಡ್ತಾ ಇದ್ರು. ಇಬ್ಬರ ಜಗಳದಲ್ಲಿ ಸ್ಪೀಕರ್ ಸುಸ್ತಾಗಿ ಹೋಗ್ಬಿಟ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಏನು ಬೇಕಿಲ್ಲ ಇವರಿಗೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೌದು, ನಮ್ಮ ಸರ್ಕಾರದಲ್ಲಿ ಹಗರಣ ಆಗಿದೆ. ಇವ್ರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚೆಗೆ ವಿಸ್ತೃತವಾದ ಚರ್ಚೆ ಮಾಡೋಣ. ಮಳೆಗಾಲದ ಅಧಿವೇಶನ ಬಗ್ಗೆ ಮಾತಾಡಿ. ತಪ್ಪು ಮಾಡಿದಾರೋ, ಯಾರು ತಪ್ಪು ಮಾಡಿದಾರೋ ಅವರಾದ್ರೂ ಶಿಕ್ಷೆ ಅನುಭವಿಸ್ಲಿ. ರಾಜ್ಯ ಬಿಜೆಪಿಯ ಪಾಪದ ಕೊಡ ತುಂಬಿದೆ. ಬರೀ ಭ್ರಷ್ಟಾಚಾರ ಅಂತಾರಲ್ಲ, ಇವ್ರ ಪಾಪದ ಕೊಡ ಇಲ್ಲೈತೆ. ಇವ್ರ ಪಾಪದ ಕೊಡ ನೋಡಿ, 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ. ಶಿವಲಿಂಗೇಗೌಡರಿಗೆ ಕೇವಲ ಚಿಪ್ಪು ಕೊಟ್ಟಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮಗೆ ಘನತೆ ತರುತ್ತಾ, ನಿಮಗೆ ಗೌರವ ತರುತ್ತಾ, ನಿಮಗೆ ಮಾನ ಇದೆಯಾ? ನಿಮಗೆ ಶಿವಲಿಂಗೇಗೌಡರಿಗೆ ಯಾಕ್ರೆ ಮಾಡ್ತೀರಿ? ರಾಜಕಾರಣ ಮಾಡ್ರಿ, ಒಳ್ಳೆ ರಾಜಕಾರಣ ಮಾಡ್ರಿ, ಚರ್ಚೆ ಮಾಡ್ರಿ, ಬನ್ರಿ ಎಲ್ಲ 7 ಗಂಟೆ ಚರ್ಚೆ ಮಾಡಿರೋದ್ರಿ. ಬಿಜೆಪಿಯವರೇ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್. ಸಾಕಷ್ಟು ಮಳೆ ಆಗಿ ಸಾರ್ವಜನಿಕರಿಗೆ ಬಂಡಲ್. ಸಿದ್ದು ಸ್ಟೈಲ್ ಅಲ್ಲಿ ನಾರಾಯಣ ಸ್ವಾಮಿ ಹೊಡೆದ್ರು ಡೈಲಾಗ್. ಜೆಡಿಎಸ್ ಜಾತ್ಯತೀತ ಅಂತ ಹೇಳೋದು ಅಲ್ಲ, ಈಗ ಬಲೆಗಳ ಬಗ್ಗೆ ಮಾತಾಡಿ. ಮರ್ಯಾದೆ ಇಲ್ಲ, ಅಧಿಕಾರಕ್ಕೋಸ್ಕರ ಬಾಯಿ ನಿಮಗೆ ಮರ್ಯಾದೆ ಏನಿಲ್ಲ ಮೂಡುಗೆರೆಗೆ ಏನಿಲ್ಲ. ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ. ಸನ್ಮಾನ್ಯ ವಿಪಕ್ಷ ನಾಯಕರೇ, ನಿಮಗೆ ಆತ್ಮಸಾಕ್ಷಿ ಇದೆಯಾ? ಚರ್ಚೆ ಮಾಡಿ. ಈಗ ಏಕಾಏಕಿ ನೀವು ಮಾತಾಡಿ, ಭ್ರಷ್ಟಾಚಾರ ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ. ಬಿಜೆಪಿ ಅವರಿಗೆ ಬೆಂಬಲ ಕೊಟ್ಟರಂತೆ ಕೈ ಶಾಸಕರು. ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತೀರಿ. ಕೂಗಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಮಾನ್ಸೂನ್ ಅಧಿವೇಶನ. ಹೌದು, ಮಳೆಗಾಲದ ಅಧಿವೇಶನದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಉತ್ತರ ಕನ್ನಡದಲ್ಲಿ ಎಷ್ಟು ಮನೆ ಬೀಳ್ತಾ ಇದೆ, ಯಾವನಾದ್ರೂ ಹೋದ್ರೆ ಇಲ್ಲಿಂದ ಜನ ಜೀವ ಕಳ್ಕೊಂಡಿದ್ದಾರೆ. ಯಾರಾದ್ರೂ ಅದರ ಬಗ್ಗೆ ಸಮರೋಪಾದಿಯಲ್ಲಿ ಕೇರಳದಲ್ಲಿ ಸುದ್ದಿ ಆಗ್ತಾ ಇದೆ. ಒಬ್ಬರು ಡ್ರೈವರ್ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಾನ ಮರ್ಯಾದೆ ಇದೆಯೇ ಅವರಿಗೆ? ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ಬೇಕಲ್ಲ ಅಲ್ಲಿಗೆ, ನಂಬರ್ 1. ಆಮೇಲೆ ಆ ಪ್ರದೀಪ್ ಈಶ್ವರು ಫುಲ್ ಅವ್ರಿಗೆ ಕಬ್ಬಣ ಕೊಡಿ ಅಂತಂದ್ರು. ಯಾರು? ಸ್ಪೀಕರ್ ಹೇಳ್ಬಿಟ್ರು. ಆಮೇಲೆ ಈ ಬಿಜೆಪಿ ಅವರು ಇದಾರಲ್ಲ, ಅವರನ್ನ ಎದ್ದು ನಿಂತಾಗ ಕಾಂಗ್ರೆಸ್ ಅವರಲ್ಲಿ ಕೂರಿಸೋದು. ಎಲ್ಲ ಅಶೋಕ್ ಪಟ್ಟಣ ಎಲ್ಲ ಹೋದ್ರು, ಇವರೆಲ್ಲ ಹೋದ್ರು, ಬಂಗಾರಪೇಟೆ ಶಾಸಕರೆಲ್ಲ ಹೋದ್ರು, ಕೂರಪ್ಪ ಅಂತ ಹೋದ್ರು. ಅವ್ರು ಕೂರೋಕೆ ಹೋದಾಗ ಬಿಜೆಪಿ ಪ್ರದೀಪ್ ಯು ಕ್ಯಾನ್ ಡೂ ಇಟ್, ನೀನ್ ಮಾಡಬಲ್ಲೆ, ಯು ಕ್ಯಾನ್ ಡೂ ಇಟ್ ಅಂತ ಇವರು ಹುರಿದುಂಬಿಸೋದು. ಅವನು ನಿಜ ಅನ್ಕೊಂಡ್ಬಿಟ್ಟು ಓ ಅಂತ ಅವನು ಇದ್ದು ಫುಲ್ ಬೈಗಲಾಟ ಆಡಿ ಸ್ಪೀಕರ್ ಒಬ್ಬರೇ ಕರೆಕ್ಟಾಗಿ ಸದನವನ್ನು ನಡೆಸ್ತಾ ಇರೋದು. ಆಮೇಲೆ ನಿಮ್ಗೆ ಗೊತ್ತಾ, ಒಂದು ದಿವಸಕ್ಕೆ ಈ ಸದನ ಆಯ್ತಲ್ಲ, ಒಂದು ದಿವಸಕ್ಕೆ 60 ಲಕ್ಷ ಖರ್ಚು.
ಇವರಿಗೆ ನಿಮಗೆ 1 ಕಿಲೋಮೀಟ್ರಿಗೆ 30 ರೂಪಾಯಿ ಕೊಡ್ತಾ ಇದ್ದಾರೆ ಪೆಟ್ರೋಲ್. ಬರಕ್ಕೆ ನೀವು ಬರೋದು ಫ್ಲೈಟಲ್ಲಿ 4,000 ರೂಪಾಯಿ ಎಲ್ಲ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕದ್ದು ನೀವು ಪೆಟ್ರೋಲ್ ಡೀಸೆಲ್ದು ತೋರಿಸ್ಬಿಡ್ತೀರಿ. ನೀವು ಬೆಳಗಾವಿಯಿಂದ ಬಂದರೆ ಬಂದಿರೋದು 600-700 ಕಿಲೋಮೀಟರ್, 700 ಕಿಲೋಮೀಟ್ರ್. ಹೌದು. ಎಷ್ಟಾಯ್ತು ದುಡ್ಡಲ್ಲಿ? ಈ ದುಡ್ಡು ಗಾಡಿ ಇಲ್ಲಿ ಇಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಮಳೆ ಮರಣ ಮಳೆಗೆ ಉತ್ತರ ಕನ್ನಡ ನಲುಗಿ ಹೋಗಿದೆ. ವರ್ಣನ ರೌದ್ರ ನರ್ತನಕ್ಕೆ ಗುಡ್ಡಗಳು ನೆಲಕ್ಕಪ್ಪಳಿಸಿವೆ. ಮೆಗಾ ಸ್ಫೋಟಕ್ಕೆ ಅಂಕೋಲದ ಶೀರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಭೂಸಮಾಧಿಯಾಗಿದ್ದಾರೆ. ಅಂದು ಗುಡ್ಡ ಕುಸಿದು 2 ಗ್ಯಾಸ್ ಟ್ಯಾಂಕರ್ಗಳು ನೀರಲ್ಲಿ ಕೊಚ್ಚೋಗಿದ್ವು. ಆದರೆ ಈ ಪೈಕಿ 1 ಲಾರಿ ಮಣ್ಣಿನಡಿಯಲ್ಲಿ ಸಿಲ್ಕೊಂಡಿದೆ. ಅದೇ ಲಾರಿಯಲ್ಲಿದ್ದ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನಂತೆ. ಗಾಡಿ ಇಲ್ಲಿ ಇಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ. ಅಂದು ಗುಡ್ಡ ಕುಸಿದ ಮಾರನೇ ದಿನ ಬೆನ್ಸ್ ಕಂಪನಿಯ ಲಾರಿಯಲ್ಲಿದ್ದ ಚಾಲಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಳಿಕ ಅನುಮಾನ ಬಂದು ಲಾರಿಯಲ್ಲಿದೆ ಅಂತ ಕಂಪನಿಯವರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಈ ವೇಳೆ ಗುಡ್ಡ ಕುಸಿತ ಜಾಗದಲ್ಲೇ ಲಾರಿಯ ಲೊಕೇಶನ್ ತೋರಿಸಿದೆ. 9:09ವರೆಗೆ. ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ, ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ. ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಲಾರಿಯ ಮಾಲೀಕ ಸ್ಥಳಕ್ಕೆ ಬಂದು ನೋಡಿದಾಗ ಲಾರಿ ಲೊಕೇಶನ್ ಪತ್ತೆಯಾದ ಜಾಗದಲ್ಲೇ ಗುಡ್ಡದ ಮಣ್ಣು ತುಂಬಿಕೊಂಡಿರೋದು ಕಾಣಿಸಿದೆ. ಹೀಗಾಗಿ ಇದೇ ಮಣ್ಣಿನಡಿ ಲಾರಿ ಸಿಲ್ಕೊಂಡಿದೆ ಅಂತ ಲಾರಿ ಮಾಲೀಕನ ಅನುಮಾನ. ಅಷ್ಟೇ ಅಲ್ಲದೆ ನಿನ್ನೆ ಲಾರಿ ಚಾಲಕನ ಮೊಬೈಲ್ ಮತ್ತೆ ಸ್ವಿಚ್ ಆನ್ ಆಗಿದೆಯಂತೆ. ಅಂದರೆ ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ, ಒಳಗಡೆ ಬದುಕಿದ್ರೆ. ಇನ್ನು ಈ ಲಾರಿಯಲ್ಲಿ AC ಕ್ಯಾಬಿನ್ ಇದೆ. ಹೀಗಾಗಿ ಲಾರಿ ಚಾಲಕ ಇನ್ನೂ ಬದುಕಿರ್ಬೋದು ಅನ್ನೋದು ಮಾಲೀಕನ ವಾದ. ಮೊದಲ AC ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಅದರಲ್ಲಿ ಅವನು ಬದುಕಿದ್ರೆ ನಾವು ಎಲ್ಲರೂ ಒಂದು ಹ್ಯುಮ್ಯಾನಿಟಿ ಇರುತ್ತಲ್ಲ, ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ಕೊಡಬೇಕು. ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು? ಅದೇ ಇಡೀ ಕೇರಳನೇ ಪ್ರಾರ್ಥನೆ ಮಾಡ್ತಾ ಇದೆ ಅಲ್ಲಿ. ಇದನ್ನೆಲ್ಲ ನೋಡಿದ್ರೆ ಲಾರಿ ಚಾಲಕ ಮಣ್ಣಿನಡಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಸಾಧ್ಯತೆಯನ್ನ ಯಾವುದೇ ಕಾರಣಕ್ಕೂ ಅಲ್ಲಗೆಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐ ಥಿಂಕ್ ನಾಗೇಂದ್ರ ಆ್ಯಂಡ್ ನಾನು ಇಡೀ ಡೆಸ್ಕ್ಗೆ ಹೇಳೋದು ಒಂದು ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದನ್ನು ಭಾಳ ದೊಡ್ಡ ಹೈಲೈಟ್ ಮಾಡಿ ಭಾರತ್ ಬೆನ್ಸ್ನ ಲಾರಿ ಅದು. ಹೌದು. ಆ 2 ಲಾರಿ ಈ ಕಡೆ ಇದೆ, ಅದರ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದ್ರೆ ಅಲ್ಲೊಂದು ಲಾರಿ ನಿಂತಿತ್ತು ಗೊತ್ತೇ ಇಲ್ಲ. ವಿಷಯ ಇದು. ಅದರ ಮೇಲೆ ಮಣ್ಣು ಬಿದ್ದಿದೆ. ಭಾರತ್ ಬೆನ್ಸ್ ಅವರು ಈಗ ನೀವು ಇದು ಮಾಡ್ತಿರಲ್ಲ, ಯಾವುದು ಓಲಾ ಮಾಡ್ತಿರಲ್ವಾ, ಓಲಾ ಮಾಡುವಂಗೆ ಅವರು ಸರ್ಚ್ ಮಾಡ್ತಾ ಇದ್ದಾರೆ ಲಾರಿಯಲ್ಲಿದೆ ಅಂತೇಳಿ. ಅದು ಅಲ್ಲಿ ತೋರಿಸ್ತಾ ಇದೆ ಲೊಕೇಶನ್ ಅಲ್ಲಿ ಮಣ್ಣಿದೆ. ಕೇರಳ ಮೂಲದವರು ಅವರು, ಮಣ್ಣಿದೆ. ಕೇರಳೈಟ್ಸ್ ಕೂಡ ಬಂದಿದ್ದಾರೆ ಈಗ, ಅಲ್ಲಿಂದ DYSP ಎಲ್ಲ ಕರ್ಕೊಂಡ್ ಬಂದಿದ್ದಾರೆ, ಮೀಡಿಯಾ ಎಲ್ಲ ಬರ್ತಾ ಇದೆ ಅಲ್ಲಿಗೆ. ಅಲ್ಲಿ ಏನಾಗಿದೆ, ಭಾರತ್ ಬೆನ್ಸ್ ಗಾಡಿ ಆಗಿರೋ ಕಾರಣಕ್ಕಾಗಿ ವೆರಿ ಸ್ಟ್ರಾಂಗ್ ಗಾಡಿ, AC ಗಾಡಿ ಅದು. ಈಗ ಭಕ್ತ ಕುಮಾರ್ ತರ ಆಗಿದೆ. ಸಾರಿ, ನಾನು ಆ ಥರ ಹೇಳೋದಲ್ಲ. ಭಕ್ತ ಕುಮಾರ್ ಸಿನಿಮಾದಲ್ಲಿ ಒಂದು ಇದೆಯಲ್ಲ, ಮಣ್ಣು ಹಾಕಿರ್ತಾರೆ ರಾಜ್ಕುಮಾರ್, ಆ ಥರ ಅದಂಗಿದೆ ಅದು. ಅಂದ್ರೆ ಒಳಗೆ AC ಇದ್ದ ಕಾರಣಕ್ಕಾಗಿ ಸ್ವಲ್ಪ ಅಂದ್ರೆ ನಿಮ್ಗೆ ಎಲ್ಲಿಂದಾದರೂ ಇಷ್ಟೇ ಶ್ರುತಿ ಹೇಳಲಿಕ್ಕಿರೋದು, ಫುಡ್ ಗಿಡ್ಡು ಸ್ವಲ್ಪ ಮಟ್ಟಿಗೆ ಇರ್ಬೋದು. ಆಮೇಲೆ ನೀರು